ನಮಸ್ತೆ. ಹೆಗಡೆ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ತಾವೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ ಸರ್. ಏನಿಲ್ಲ ಸರ್, ಈಗ ನಿಮ್ಮ ವರದಿ ಅನುಷ್ಠಾನಕ್ಕೆ ಬರಲಿಲ್ಲ, ಭಾಳ ಕಷ್ಟಪಟ್ಟು ಮಾಡಿದ್ರಿ. ಮಾಡಿದ್ವಿ. ಅದು ಹಳೆ ಇದು ಸರ್ವೆ ರಿಪೋರ್ಟ್ ಆಗ್ತಾ ಇತ್ತು ಅಂತ ಹೇಳಿ ಅದನ್ನ ಹಾಗೆ ಇಟ್ರು. ಅಕ್ಸೆಪ್ಟ್ ಮಾಡಲಿಲ್ಲ, ರಿಜೆಕ್ಟ್ ಮಾಡಲಿಲ್ಲ. ಹೌದು ಸರ್, ಹೌದು. ಅದಾದ್ಮೇಲೆ ಪುನಃ ಸರ್ವೆ ಮಾಡಿದ್ದಾರೆ. ಹಾಂ ಸರ್. ಅದಕ್ಕೆ ಅದರ ರಿಪೋರ್ಟು ಕೊಟ್ಟಿದ್ದಾರೆ. ಹಾಂ ಸರ್, ಹಾಂ ಸರ್. ಈಗ ಕಾಂತರಾಜು ಅವ್ರ ವರದಿ ಕೂಡ ಕಸದ ಬುಟ್ಟಿಗೆ ಸೇರ್ತು ಪರೋಕ್ಷವಾಗಿ. ತಮ್ಮ ವರದಿ ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ, ಅರ್ಧಕ್ಕೆ ಹೋಯಿತು. ಈಗ ಮಧುಸೂದನ್ ನಾಯ್ಕ್ ಅವರ ವರದಿ ಕೂಡ ಅದೇ ಹಾದಿ ಹಿಡಿತದ ಸರ್? ಅವ್ರದಂದ್ರೆ ಅವರು ಕಮಿಷನ್ ಅವರು ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದಾಗ್ಲೇ ಕೋರ್ಟ್ಗೆ ಹೋಗಿದ್ರು ಬೇರೆಯವರು. ಕೋರ್ಟ್ಗೆ ಹೋದಾಗ ಕೋರ್ಟ್ನವರು ಒಂದು ಆದೇಶ ಮಾಡಿದ್ದೇನಂತ ಹೇಳಿದ್ರೆ, ಅದನ್ನ ವರದಿಯನ್ನ ಬೇರೆ ಡೇಟಾ ಹೊರಗಡೆ ಹೋಗ್ಬಾರ್ದು ಅಂತ ಅವ್ರು ಕೊಟ್ಟಿದ್ದು. ಆಗ ಇವರು ಸರ್ಕಾರಕ್ಕೆ ಕೊಟ್ರಲ್ಲ ವರದಿನ, ಪುನಃ ಕೋರ್ಟ್ ಮುಂದೆ ಹೋಯ್ತು. ಕೋರ್ಟ್ನವರು ಅದನ್ನ ಈಗ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ತಡೆ ಹಿಡಿದಿದ್ದಾರೆ. ಈಗ ಸರ್ಕಾರದ ಇಚ್ಛಾಶಕ್ತಿ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ದಟ್ ಇಸ್ ಮೈ ಇನ್ಫಾರ್ಮೇಶನ್, ಸಬ್ಜೆಕ್ಟ್ ಟು ಕರೆಕ್ಷನ್. ಇಲ್ಲ ಸರ್, ಸರಿ ಇದೆ, ತಾವು ಹೇಳ್ತಾರೋ ಸರಿ ಇದೆ. ಈಗ ಕೋರ್ಟ್ಗೆ ಹೋಗಿದ್ದಾರೆ. ಹಿಂದೆ ಯಾಕೆ ಅಂದ್ರೆ ತಾವು ವರದಿ ಸಬ್ಮಿಟ್ ಮಾಡಿದ್ದಾಗ, ಕಾಂತರಾಜು ಅವರು ವರದಿ ಸಬ್ಮಿಟ್ ಮಾಡಿದ ಸಂದರ್ಭದಲ್ಲಿ ಬಹಳ ದೊಡ್ಡ ವರದಿ ಸಬ್ಮಿಟ್ ಮಾಡಲಿಲ್ಲ. ಮಾಡಿದ್ದಾರೆ ಕಾಂತರಾಜ್ ಅವರು ಸರ್ವೆ ರಿಪೋರ್ಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ರು. ಎಸ್ ಸರ್, ಎಸ್ ಸರ್. ಆ ಸರ್ವೆ ರಿಪೋರ್ಟ್ ನ ಬೇಸಿಸ್ ನಲ್ಲಿ ನಾವು ವರದಿಯನ್ನ ಕೊಟ್ವಿ. ಹೌದು 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 ಹೌದು. ಆಗ ಸರ್ ಬಹಳ ದೊಡ್ಡ ಆಕ್ಷೇಪಗಳು ಕೇಳಿ ಬರ್ತಾ ಇತ್ತು. ಸಿದ್ದರಾಮಯ್ಯನವರೇ ಪವರಲ್ಲಿದ್ದರು, ಅದನ್ನು ಅನುಷ್ಠಾನ ಮಾಡುವ ಏನೋ ಇದರಲ್ಲಿ ಎಡವುದ್ರು ಅನ್ನೋ ಟೀಕೆಗಳು ಈಗಲೂ ಇದೆ. ಸಿದ್ದರಾಮಯ್ಯನವರಿಂದ ಬಹಳ ನಿರೀಕ್ಷೆ ಇತ್ತು ನಿಮ್ಗಳಿಗೆ, ಹಿಂದ ಲೀಡ್ರು ಇವ್ರು ಮಾಡ್ಬಿಡ್ತಾರೆ ಅಂತ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಕೆಲವು ಸಮುದಾಯಗಳಿಂದ ಆಕ್ಷೇಪಗಳು ಕೇಳಿ ಬರ್ತಾ ಇತ್ತು. ಈಗ ಅದೇ ಸಮುದಾಯಗಳ ಪ್ರತಿನಿಧಿ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಇದು ಯಾವ ಕಾರಣಕ್ಕೂ ಇಂಪ್ಲಿಮೆಂಟ್ ಆಗಲ್ಲ ಅನ್ನುವ ಚರ್ಚೆ ರಾಜಕೀಯ ವಲಯದಲ್ಲಿ ಇದೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾನು ಅಭಿಪ್ರಾಯ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಹೊಸ ಆಯೋಗದವರು ಕೊಟ್ಟಿದ್ದಾರೆ ವರದಿ. ಸರ್ಕಾರ ಸಿದ್ದರಾಮಯ್ಯನವರು ಕೊನೆ ದಿವಸ ಅದನ್ನ ವರದಿಯನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ತಕೊಂಡಿದ್ದಾರೆ. ಬಟ್ ಅದೇನು ಕ್ಯಾಬಿನೆಟ್ ಮುಂದೆ ಹೋಗಿಲ್ಲ. ಅದ್ರ ಮುಂಚೆನೆ ಕೋರ್ಟ್ನವರು ತಡೆ ಆಜ್ಞೆನ ಕೊಟ್ಟಿದ್ದಾರೆ ಅಂತ ಸುದ್ದಿ ಅಲ್ವಾ? ಹೌದು ಸರ್, ಹೌದು. ಅದಾದ್ಮೇಲೆ ಈಗ ಅದು ತೀರ್ಮಾನ ಆಗುತ್ತೆ. ಪುನಃ ಇವ್ರು ತೀರ್ಮಾನ ತಗೊಳ್ತಾ ಇಲ್ವೋ ಗೊತ್ತಿಲ್ಲ. ಈಗ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಇದು ಏನ್ ಆಗ್ಬೇಕು, ನೆಕ್ಸ್ಟ್ ಏನ್ ಆಗ್ಬೇಕು ಅಂತ ಅನ್ಸುತ್ತೆ ಸರ್? ಆಯ್ತು, ಕೋರ್ಟ್ನಿಂದ ಒಂದು ಮಟ್ಟದ ಆಕ್ಷೇಪ ಬಂದಿದೆ. ಈಗ ತೀರ್ಮಾನ ಸರ್ಕಾರ ಮಾಡಬೇಕಾಗ್ತದೆ. ವರದಿ ಆಧಾರದ ಮೇಲೆ ಸರ್ಕಾರ ಸಂಪೂರ್ಣವಾಗಿ ಎಕ್ಸೆಪ್ಟ್ ಮಾಡ್ಬೇಕಂತೂ ಇಲ್ಲ, ರಿಜೆಕ್ಟ್ ಮಾಡ್ಬೇಕು ಅಂತೂ ಇಲ್ಲ. ಅದರಲ್ಲಿ ಬೇಕಾದ ಈಗ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಕೊಟ್ಟಾಗೆ ಸರ್ಕಾರ ಅದನ್ನು ಜಾರಿಗೆ ತರಲಿಲ್ಲ. ಬದಲಾವಣೆಯನ್ನು ಮಾಡಿ ಸ್ವಲ್ಪ ಜಾರಿಗೆ ತಂದಿದ್ದಾರೆ. ಮೀಸಲಾತಿದ್ದು ಯಾವುದು ಇಂಟರ್ನಲ್ ರಿಸರ್ವೇಶನ್. ನಂದು ಒಂದು ಕೋರಿಕೆ ಒಂದೇ ಸರ್ಕಾರಕ್ಕೆ, ಅನೇಕ ಜಾತಿಗಳು, ಚಿಕ್ಕ ಪುಟ್ಟ ಜಾತಿಗಳು ಇವತ್ತಿಗೂ ಅವರಿಗೆ ಮೀಸಲಾತಿ ಸೌಲಭ್ಯ ಸಿಕ್ಕೇ ಇಲ್ಲ. ನಾವು ಅದಕ್ಕೆ ಪರ್ಯಾಯ ರಿಪೋರ್ಟ್ ಅನ್ನು ಕೊಟ್ಟಿದ್ದೇವೆ. ಹೌದು, ಅನಾಥ ಮಕ್ಕಳದ್ದು ಸೇರಿ. ಕರೆಕ್ಟ್. ಅಂತದ್ದನ್ನೆಲ್ಲ ಒಂದು ಈ ಪಟ್ಟಿಯಲ್ಲಿ ಸೇರಿಸಿ ಬಿಟ್ರೆ ಕೊನೆ ಪಕ್ಷ ಆ ಮಕ್ಕಳಿಗಾದ್ರೂ ಸೌಲಭ್ಯ ಸಿಗ್ತದಲ್ಲ ಅಂತ. ಇಲ್ಲದಿದ್ರೆ ಈ ಒಂದು ಹೋರಾಟದಲ್ಲಿ ನಿಜವಾಗಿ ಯಾರು ಅರ್ಹರಿದ್ದಾರೆ, ಯಾರಿಗೆ ಇದನ್ನು ಸಿಕ್ಕಿಲ್ಲ, ಸೌಲಭ್ಯ ಮೀಸಲಾತಿ ಸೌಲಭ್ಯ ಸಿಕ್ಕಿಲ್ಲ, ಅವರು ಇನ್ನೆಷ್ಟು ವರ್ಷಗಳ ಕಾಲ ಕಾಯ್ಬೇಕಾಗ್ತದೆ ಅನ್ನುವಂಥದ್ದು ನಂದು ಪ್ರಶ್ನೆ. ಕರೆಕ್ಟ್ ಸರ್. ಸರ್, ಎರಡನೇದು, ಇದು ಕೇವಲ ಜಾತಿ ಗಣತಿ ಅಥವಾ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟಿದ್ದಾರೆ ಅನ್ನುವ ಬರೀ ನಂಬರ್ನ ಪ್ರಶ್ನೆ ಅಲ್ಲ. ಇಲ್ಲಿ ರಾಜಕೀಯ ಮೀಸಲಾತಿ ಕೂಡ ಇದ್ರ ಜೊತೆಗೆ ಬೆಸ್ತ್ಕೊಂಡಿದೆ ಸರ್. ಇದರಲ್ಲಿ ಅದು ಸೆನ್ಸಸ್ ಆಗ್ತದೆ ಮೀಸಲಾತಿದು. ಇದು ಸಂಖ್ಯಾಬಲ ನೋಡುವಂಥದ್ದು ಸೆನ್ಸಸ್ ನಲ್ಲಿ. ಬಟ್ ಈ ಸರ್ವೆ ಮಾಡಿದಂಥದ್ದು ಕೇವಲ ಮೀಸಲಾತಿ ಕೊಡೋದಕ್ಕೆ ಯಾವ್ಯಾವ ಜಾತಿಯಲ್ಲಿ ಎಷ್ಟು ಸಂಖ್ಯೆ ಇದ್ದಾರೆ, ಅವರ ಲಿವಿಂಗ್ ಕಂಡೀಷನ್, ಮತ್ತೆ ಅವರ ಶಿಕ್ಷಣ ಎಷ್ಟು ಗುಣಮಟ್ಟ ಎಷ್ಟಿದೆ ಅಂತ ನೋಡಿ ಅದರ ಆಧಾರದ ಮೇಲೆ ಅವ್ರಿಗೆ ಮೀಸಲಾತಿ ಸೌಲಭ್ಯ ಶಿಕ್ಷಣಕ್ಕೆ ಮತ್ತೆ ಉದ್ಯೋಗಕ್ಕೆ ಕೊಡ್ಬೇಕು ಅನ್ನೋದು ಒಂದೇ ಉದ್ದೇಶ ಬಿಟ್ರೆ ಇದನ್ನ ಬೇರೆ ಯಾವುದಕ್ಕೂ ಉಪಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಜೆಡ್ಪಿಟಿಪಿ ಎಲೆಕ್ಷನ್ಗೂ ಇದಕ್ಕೂ ಈ ಡೇಟಾ ಏನು ಸಂಬಂಧ ಇರಲ್ಲ, ಸಂಬಂಧನೇ ಇಲ್ಲ.
ನಮಸ್ಕಾರ ಹೆಗಡೆ ಅವರೇ, ಗಂಗಾಧರ ನಮಸ್ತೆ. ಕುಷ್ಟಗಿ. ಈಗ ಇದು ಜಾತಿ ಗಣತಿ ಮಾಡ್ತಕ್ಕಂಥ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆನೋ ಕೇಂದ್ರ ಸರ್ಕಾರಕ್ಕಿದೆನೋ? ಹಿಂದುಳಿದ ವರ್ಗದ್ದು ರಾಜ್ಯ ಸರ್ಕಾರಕ್ಕಿದೆ, ವರ್ಗದಗಿದೆನೋ ಜಾತಿಗಿದೆನೋ ಅಂತ? ಜಾತಿ ಅಲ್ಲ, ಹಿಂದುಳಿದ ವರ್ಗದ ಮೀಸಲಾತಿ ಕೊಡುವಂತದ್ದು ರಾಜ್ಯ ಸರ್ಕಾರಕ್ಕೆ, ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ್ದು ಕೇಂದ್ರ ಸರ್ಕಾರ. ಅಲ್ಲಲ್ಲ, ನಾನು ಹೇಳೋದು ಜಾತಿಗಳ ಪ್ರಶ್ನೆ. ವರ್ಗ ಬೇರೆ ಜಾತಿ ಬೇರೆ ಅಲ್ವಾ? ಜಾತಿಯ ಒಂದು ಸರ್ವೆ ಮಾಡ್ತಕ್ಕಂಥದ್ದು ಅಧಿಕಾರ ರಾಜ್ಯಕ್ಕಿದೆನೋ ಅಥವಾ ಕೇಂದ್ರಕ್ಕಿದೆನೋ ಅಂತ? ರಾಜ್ಯಕ್ಕೆ ಮಾಡಬಾರ್ದು ಅಂತ ಏನಿಲ್ಲ. ಮತ್ತೆ ಕೋರ್ಟ್ ಯಾವ ಬೇಸಿಸ್ ಮೇಲೆ ಸ್ಟೇ ಮಾಡಿದೆ? ಸಂಪೂರ್ಣ ಡೇಟಾ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂದ್ರೆ ನಿರಸಾನಿ ಕೇಸ್ನಲ್ಲಿ ಎಂಪಿರಿಕಲ್ ಡೇಟಾ ಸಿಕ್ಕಿದಾಗ 50% ಮೀಸಲಾತಿಯನ್ನು ದಾಟಬಹುದು ಅಂತ ಹೇಳಿದ್ದಾರೆ. ಆದ್ರಿಂದ ಇದರಲ್ಲಿ ಸಂಪೂರ್ಣ ಮೀಸಲ ಸರ್ವೆ ಮಾಡಿದಾಗ ಎಂಪಿರಿಕಲ್ ಡೇಟಾ ಸಿಕ್ತಲ್ಲ, ಯಾವ್ಯಾವ ಜಾತಿದು ಎಷ್ಟೆಷ್ಟು ಶಿಕ್ಷಣದ ಗುಣಮಟ್ಟ ಇದೆ, ಉದ್ಯೋಗ ಎಷ್ಟು ಸಿಕ್ಕಿದೆ ಅಂತ ಗೊತ್ತಾಯ್ತಲ್ಲ. ಅದೇ ಈ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ರು, ಇದು ಜಾತಿಯ ಒಂದು ಏನಂತಂದ್ರೆ ಸರ್ವೆ ಅಲ್ಲ, ಇದು ಆಯಾ ಜಾತಿಗಳ ಒಂದು ಆರ್ಥಿಕ ಸರ್ವೆ ಅಂತ ಹೇಳ್ತಾ ಇದ್ರು. ಬಹಳ ಆರ್ಥಿಕ ಮತ್ತು ಸಾಮಾಜಿಕ ಏನಿದೆ ಪರಿಸ್ಥಿತಿ ಆ ಸರ್ವೆ ಅಂತ ಹೇಳ್ತಾ ಇದ್ರು. ಸಾಮಾಜಿಕ ಮತ್ತೆ ಶೈಕ್ಷಣಿಕ. ಹೌದೌದು. ಅದನ್ನ ಮಾಡುವಾಗ ಅವರ ಆರ್ಥಿಕ ಪರಿಸ್ಥಿತಿ ಏನಂತಾನು ಬರ್ತದೆ. ಹಾಗಾಗಿ ಅವ್ರು ಏನಪ್ಪಾ ಅಂದ್ರೆ ಇದು ಜಾತಿ ಸರ್ವೆ ಅಲ್ಲ ಅಂತ ಹೇಳಿದ್ರು, ತಮಗೆ ನೆನಪಿರ್ಬೋದು. ಅಲ್ಲ ಸರ್, ಬರೇ ಜಾತಿಗೋಸ್ಕರ ಎಷ್ಟಿದೆ ಅಂತ ನೋಡ್ಲಿಕ್ಕೆ ಅಲ್ಲ ಇದು. ಅಲ್ಲಲ್ಲ, ಬರೀ ಜಾತಿನೂ ಅಲ್ಲ, ಜಾತಿ ಸರ್ವೆ ಅಲ್ಲ, ಜಾತಿಗಳಲ್ಲಿ ಏನೋ ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಅದು ಏನಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಅಂತ ಗುಣಮಟ್ಟ ನೋಡ್ಲಿಕ್ಕೆ. ಆಮೇಲೆ ಈಗ ಕೋರ್ಟ್ ಸ್ಟೇ ಮಾಡಿದೆ ಅಂತ ಹೇಳ್ತಾ ಇದಾರಲ್ಲ ಸರ್, ಯಾವ ಗ್ರೌಂಡ್ ಮೇಲೆ ಸ್ಟೇ ಮಾಡಿದೆ ಅದು? ನಾನು ತಿಳ್ಕೊಂಡಾಗೆ ಅದನ್ನ ಅವರು ಸರ್ವೆ ಹೊಸ ಕಮಿಷನ್ ಮಾಡಿ ಸರ್ವೆ ಮಾಡ್ಲಿಕ್ಕೆ ಕೊಟ್ಟಾಗ್ಲೇ ಅಲ್ಲಿ ಡೇಟಾವನ್ನು ಬೇರೆ ಕಡೆಗೆ ಲೀಕ್ ಮಾಡಬಾರ್ದು, ಬೇರೆಯವ್ರಿಗೆ ಕೊಡಬಾರ್ದು ಅಂತ ಕೋರ್ಟ್ ಆದೇಶ ಮಾಡಿತ್ತು. ಈಗ ಸರ್ಕಾರ ಕೊಟ್ಟಿದ್ದ ತಪ್ಪು ಅನ್ನುವಂಥದ್ದು ಏನೋ ಕೋರ್ಟ್ ಬಂದು ತಂದಿದ್ದಾರೆ ಅಂತ ನಾನು ಕೇಳ್ಕೊಂಡಂತ. ಯಾಕಂದ್ರೆ ಅದು ಸಬ್ಜೆಕ್ಟ್ ಟು ಕರೆಕ್ಷನ್. ನಾನು ತಿಳ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಅದನ್ನ. ಈಗ ಅಪೋಸಿಷನ್ ಅವರು ಎಲ್ಲ ಬಿಜೆಪಿ ಅವರೆಲ್ಲ ಕೇಳ್ತಾ ಇದ್ದಾರೆ ಏನಂತ ಅಂದ್ರೆ ಸೆಷನ್ ನಲ್ಲಿ ಮಂಡನೆ ಮಾಡಿ ಅಂತ ಹೇಳಿ. ಸೋರಿಕೆ ಪ್ರಶ್ನೆನೇ ಬರೋದಿಲ್ಲ, ಎಲ್ಲ ಪಬ್ಲಿಕ್ ಆಗಿ ಹೋಗ್ಬಿಡುತ್ತೆ. ಅಲ್ಲ, ಇಲ್ಲ ಬರೋದಿಲ್ಲ, ಸೆಷನ್ ನಲ್ಲಿ ಮಂಡನೆ ಮಾಡ್ಲಿಕ್ಕೆ ಬರೋದಿಲ್ಲ ಅದು. ಈಗ ಮುಖ್ಯಮಂತ್ರಿಗಳಿಗೆ ತಮ್ಮ ಬೇಡಿಕೆ ಏನಿದೆ ಸರ್? ತಾವು ಯಾಕೆಂದ್ರೆ ತಾವು ಒಂದು ವರದಿ ಕೊಟ್ಟಿರೋರು, ಹಾಗಾಗಿ ಇದ್ರ ಬಗ್ಗೆ ಸಿಎಂ ಯಾವ ನಿಲುವು ತಗೋಬೇಕು ಅಂತ ತಮ್ಮ ಅಭಿಲಾಷೆ ಸರ್? ನನಗೆ ಆದಷ್ಟು ಬೇಗ ಸಣ್ಣ ಪುಟ್ಟ ಜಾತಿಗಳದ್ದೇನು ಬಿಟ್ಟು ಹೋಗಿದೆ ಈವರೆಗೆ, ಉಳಿದೆಲ್ಲವನ್ನ ಬಿಟ್ಟು ಅದನ್ನು ಫಸ್ಟ್ ತಗೊಳ್ಳಿ ಅಂತ. ಸಣ್ಣ ಪುಟ್ಟ ಜಾತಿಯವರಿಗಿನ್ನೂ ಮೀಸಲಾತಿಯ ಸೌಲಭ್ಯ ಸಿಗ್ತಾ ಇಲ್ಲ ಅಲ್ಲ, ಅನಾಥ ಮಕ್ಕಳದು ಸೇರಿ ಅವರನ್ನು ಸೇರಿಸ್ಕೊಳ್ಳಿ. ಉಳಿದಂತೆ ನಿಮ್ದು ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಆಗೋದು, ವಿಧಾನಸಭೆಯಲ್ಲಿ ಚರ್ಚೆ ಆಗೋದು ಎಲ್ಲವೂ ಆಗ್ಲಿ ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್, ಯಾರು ಅದನ್ನ ಮುಂದೆ ಮಂಡಿಸಿ ಅಂತ ಹೇಳಿದ್ದಾರೆ ನಂಗೆ ಗೊತ್ತಿಲ್ಲ. ಸುನಿಲ್ ಕುಮಾರ್ ಹೇಳ್ತಾ ಇದ್ದಾರೆ, ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್ ಬಿಜೆಪಿ. ಅವ್ರ ಸರ್ಕಾರ ಇರುವಾಗೆ ನಾವು ವರದಿಯನ್ನು ಬರ್ದಿದ್ದು, ಅದನ್ನ ತಕೊಳ್ಬಹುದಿತ್ತು ಅವತ್ತು ಸಹ. ಎಸ್ ಸರ್, ದೆನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕೆ ಹೆಗಡೆ ಸರ್. ಥ್ಯಾಂಕ್ ಯು ಸರ್.